ರಾಷ್ಟ್ರ ರಾಜಧಾನಿಯಲ್ಲಿ ಈಗ ಕಾಕ್ರೋಚ್ನ ಕಿಚ್ಚು ಜೋರಾಗಿದೆ. ಪ್ರಧಾನಿ ನರೇಂದ್ರ ಮೋದಿ ಮನೆಯ ಮುಂದೆ ರಾಹುಲ್ ಗಾಂಧಿ ಧರಣಿಯನ್ನ ಮಾಡಿರುವಂಥದ್ದು. ಬರೋಬ್ಬರಿ 3 ಗಂಟೆಗಳ ಕಾಲ ರಾಹುಲ್ ಗಾಂಧಿ ಧರಣಿಗೆ ಕುಳಿತಿದ್ರು. ನಂತರ ವಶಕ್ಕೆ ರಾಹುಲ್ ಗಾಂಧಿಯನ್ನ ಪಡೆದುಕೊಂಡಿದ್ದಾರೆ. ಎತ್ತಾಕೊಂಡು ಹೋಗಿರುವಂಥದ್ದು ಪೊಲೀಸರು. ಅಂದರೆ ಸತತ 3 ಗಂಟೆಗಳ ಕಾಲ ಪ್ರಧಾನಿ ನರೇಂದ್ರ ಮೋದಿರವರ ಮನೆ ಮುಂದೆ ಕೂತು ಇಲ್ಲಿ ರಾಹುಲ್ ಗಾಂಧಿ ಪ್ರತಿಭಟನೆ ಮಾಡಿದ್ದಾರೆ. ರಾಷ್ಟ್ರ ರಾಜಧಾನಿಯಲ್ಲಿ ಕಾಕ್ರೋಚ್ನ ಕಿಚ್ಚು ಈಗ ಹೆಚ್ಚಾಗಿದೆ. ನರೇಂದ್ರ ಮೋದಿ ಮನೆಯ ಮುಂದೆ ರಾಹುಲ್ ಗಾಂಧಿ ಧರಣಿಗೆ ಕುಳಿತಿರುವಂಥದ್ದು. ನೀಟ್ ಪರೀಕ್ಷೆ ವಿಚಾರವಾಗಿ ಈಗ ಕಾಂಗ್ರೆಸ್ ಪ್ರತಿಭಟನೆಗೆ ಮುಂದಾಗಿದೆ. ಹಾಗಾಗಿಯೇ ನರೇಂದ್ರ ಮೋದಿರವರ ಮನೆಯ ಮುಂದೆ ಸತತ 3 ಗಂಟೆಗಳ ಕಾಲ ಧರಣಿ ಕುಳಿತಿದ್ರು ರಾಹುಲ್ ಗಾಂಧಿಯನ್ನ ಪೊಲೀಸರು ಎತ್ಕೊಂಡು ಹೋಗಿದ್ರು. ಇನ್ನು ಕೈಕಾಲುಗಳನ್ನು ಹಿಡಿದು ಎತ್ಕೊಂಡು ಹೋದಂತಹ ಪೊಲೀಸರು ಡಿ.ಕೆ. ಶಿವಕುಮಾರ್, ಪ್ರಿಯಾಂಕಾ ವಾದ್ರಾ ಪೊಲೀಸರ ವಶದಲ್ಲಿದ್ದರು. ಪೊಲೀಸ್ ಠಾಣೆಗೆ ಸೋನಿಯಾ ಗಾಂಧಿ ಭೇಟಿ ಕೊಟ್ಟಿರುವಂಥದ್ದು. ಬರೋಬ್ಬರಿ 3 ಗಂಟೆಯ ಬಳಿಕ ಕಾಂಗ್ರೆಸ್ನ ನಾಯಕರು ರಿಲೀಸ್ ಆಗಿದ್ದಾರೆ. ಅಂದರೆ ಸೋನಿಯಾ ಗಾಂಧಿ ಬಂದ ನಂತರವಾಗಿ ಇಲ್ಲಿ ರಿಲೀಸ್ ಮಾಡಿರುವಂಥದ್ದು ಪೊಲೀಸರು. ಡಿ.ಕೆ. ಶಿವಕುಮಾರ್, ಪ್ರಿಯಾಂಕಾ ಸಹ ಪೊಲೀಸ್ ವಶದಲ್ಲಿದ್ದರು. ಬರೋಬ್ಬರಿ 3 ಗಂಟೆ ಬಳಿಕ ರಿಲೀಸ್ ಆಗಿದ್ದಾರೆ ಕಾಂಗ್ರೆಸ್ನ ನಾಯಕರು. ರಾಷ್ಟ್ರ ರಾಜಧಾನಿಯಲ್ಲಿ ಈಗ ಕಾಕ್ರೋಚ್ನ ಕಿಚ್ಚು ಜೋರಾಗಿದೆ. ನೀಟ್ ಪರೀಕ್ಷೆಯಲ್ಲಿ ಏನು ನಡೀತು ಇದು ಈಗ ದೇಶಾದ್ಯಂತ ಸಾಕಷ್ಟು ಕಿಚ್ಚನ್ನ ಹಬ್ಬಿಸಿದೆ. ನೋಡಿ, ಕಾಕ್ರೋಚ್ ಜನತಾ ಪಾರ್ಟಿ ವಿಚಾರವಾಗಿ ಧ್ವನಿಯನ್ನು ಎತ್ತಿತ್ತು. ಈಗ ಕಾಂಗ್ರೆಸ್ ಕೂಡ ಇದಕ್ಕೆ ಧ್ವನಿಯಾಗಿ ನಿಂತಿರುವಂಥದ್ದು. ಅಂದರೆ ಕಾಂಗ್ರೆಸ್ ಕೂಡ ಹೋರಾಟವನ್ನು ಮಾಡ್ತಾ ಇದೆ. ಈಗ ನೀಟ್ ಪರೀಕ್ಷೆ ವಿಚಾರವಾಗಿ ರಾಜೀನಾಮೆಯನ್ನು ಕೇಳ್ತಾ ಇರುವಂಥದ್ದು ನರೇಂದ್ರ ಮೋದಿ, ಶಿಕ್ಷಣ ಸಚಿವರಾದಂತಹ ಪ್ರಧಾನರವರು ಮತ್ತು ಅಮಿತ್ ಶಾ ಇವರ ಒಂದು ರಾಜೀನಾಮೆಯನ್ನು ಕೇಳಿ ಪ್ರತಿಭಟನೆಯನ್ನು ಮಾಡ್ತಾ ಇದೆ. ನಿನ್ನೆ ಸತತವಾಗಿ ಕಾಂಗ್ರೆಸ್ ಹೋರಾಟವನ್ನು ಮಾಡಿದ್ದು. 3 ಗಂಟೆಗಳ ಕಾಲ ಸತತ ಹೋರಾಟವನ್ನು ನಡೆಸಿತು ಕಾಂಗ್ರೆಸ್. ಅಂದರೆ ಪ್ರಧಾನಿ ನರೇಂದ್ರ ಮೋದಿರವರ ಮನೆ ಮುಂದೆ ಹೋರಾಟವನ್ನು ಮಾಡಿದ್ರು ರಾಹುಲ್ ಗಾಂಧಿ. ಬಿಡುಗಡೆಯಾದ ಬಳಿಕ ಆಕ್ರೋಶವನ್ನು ಹೊರಹಾಕಿದ್ದಾರೆ ರಾಹುಲ್ ಗಾಂಧಿ. ಪ್ರಧಾನಿ ಮೋದಿ, ಅಮಿತ್ ಶಾ ರಾಜೀನಾಮೆಯನ್ನ ಕೊಡಬೇಕು, ವಿರೋಧ ಪಕ್ಷದ ನಾಯಕರ ಮೇಲೆ ಬಲ ಪ್ರಯೋಗಿಸಿದ್ದಾರೆ, ಸುಖಸುಮ್ಮನೆ ನಮ್ಮ ಮೇಲೆ ದಾಳಿಯನ್ನ ಮಾಡಿದ್ದಾರೆ, ಪೊಲೀಸರನ್ನ ಬಳಸಿ ನಮ್ಮ ಹೋರಾಟವನ್ನು ಹತ್ತಿಕ್ಕಿದ್ದಾರೆ. ನೋಡಿ, ಇಲ್ಲಿ ಪೊಲೀಸರನ್ನ ಬಳಸಿಕೊಂಡು ನಮ್ಮ ಹೋರಾಟವನ್ನ ಹತ್ತಿಕ್ಕಿದ್ದಾರೆ. ಆದ್ದರಿಂದ ಅಮಿತ್ ಶಾ ರಾಜೀನಾಮೆಯನ್ನ ಕೊಡ್ಲಿ ಅಂತ ರಾಹುಲ್ ಗಾಂಧಿ ಈಗ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಬಿಡುಗಡೆ ಆದಂತಹ ಬಳಿಕವಾಗಿ ರಾಹುಲ್ ಗಾಂಧಿ ಆಕ್ರೋಶವನ್ನ ಹೊರಹಾಕಿರುವಂಥದ್ದು. ಸತತ 3 ಗಂಟೆಗಳ ಕಾಲ ಹೋರಾಟ ಮಾಡಿ 3 ಗಂಟೆಗಳ ಬಳಿಕ ಕಾಂಗ್ರೆಸ್ ನಾಯಕರನ್ನ ರಿಲೀಸ್ ಮಾಡಲಾಗಿದೆ. ಅಂದರೆ ಪೊಲೀಸರು ಬಂಧನವನ್ನ ಮಾಡಿದ್ರು, ಕಸ್ಟಡಿಗೆ ತೆಗೆದುಕೊಂಡಿದ್ರು. ಇದೀಗ ರಿಲೀಸ್ ಆದ ಬಳಿಕವಾಗಿ ರಾಹುಲ್ ಗಾಂಧಿ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಪ್ರಧಾನಿ ಮೋದಿ, ಅಮಿತ್ ಶಾ ರಾಜೀನಾಮೆಯನ್ನ ಕೊಡಬೇಕು ಅಂತ ಹೇಳಿ ಆಕ್ರೋಶವನ್ನ ಹೊರಹಾಕಿದ್ದಾರೆ.